ಸಿದ್ದನ ಗುಡಿ ಫೋಳಿ ಒಳಗ ನಾನು ಎರಡು ಮಕ್ಕಳಿಗೆ ಬಗಲಾಗ ಹೊತ್ಕೊಂಡ್ ಕಿಸಿದ್ರೆ ಆಡ್ಸ್ಯಾಳ ಮತ್ತು ಹೇಳ ಹಾಡ್ಯಾಳ ಆ ಮಾತಾಡ ಅಣ್ಣನ ಮಕ್ಳು ಅದಾವ ಇವನ ಮಕ್ಳು ಅದಾವೇನು ಬಿಟ್ಟವ ಅನ್ನೋದು ಕೇಳಿ ಹೇಳ್ತಾಳ ಇಲ್ಲಿ ಯಾರ ಖಬರಿಗಡೆ ಆದ್ರೂ ನೀವು ಹೇಳ್ರಿ ಯಾಕ ವಿಚಾರ ಮಾಡಿ ಮಾತಾಡು ಮಾತಾಡ್ಬೇಕಾದ್ರ ಮಾತಾಡು ಮಾತು ಎಲ್ಲಿ ಹೋಗ್ಲಿಕ್ಕತ್ತದ ಏನ್ ಮಾತಾಡಕತ್ತೀನಿ ನನ್ನ ಮಕ್ಕಳ ಮೇಲೆ ಎಡ್ಡು ನಾನು ಹಳೆದೇವ್ರ ಅಂತ ಹೇಳಿ ವರ್ಣ ಮಾಡಿದಿ ಎಡ್ಡಕ್ಕೆ ನೀನು ತೊಡಿ ಮೇಲೆ ತೊಗೊಂಡು ಕುಂತಿದನು ತೊಡಿ ಮೇಲೆ ಹೇತಾವು ಮಾಡೋಣ ಮುತ್ತೇನ ಮುಂದ ಹೌದು ಇಂತ ಪೋಳಿ ಒಳಗ ನಮ್ಮ ಸಭೆ ಹೆಂಗ ಕೂಡ್ಯದ ಕೇಳಿದ್ರ ಹೆಂಗ್ರಿಪ್ಪ ನನ್ನ ಅಣ್ಣ ತಮ್ಮಂದಿಯವ್ರು ಬಳಗದವ್ರು ನಮ್ಮ ಅಪ್ಪನ ಪಾರ್ಟಿಯವ್ರು ಹೆಂಗ ಕೂತಾರತ್ ಕೇಳಿದ್ರ ಎದ್ದೋರಿ ಹೆಂಗ ಕೂತಾರತ್ ಕೇಳಿದ್ರ ಇವತ್ತಿನ ದಿವಸ ಕಲಬುರಗಿ ಶರಣ ಬಸಪ್ಪ ಭಾಗ್ಯವಾಡಿ ಶರಣ ಬಸಪ್ಪ ಕೂತಂಗ ಆಗ್ಯದ ಎಲ್ಲಾ ನಮ್ಮ ಪಾರ್ಟಿ ಅಣ್ಣಂದೇವ್ರು ಅಪ್ಪದೇವ್ರು ನಮ್ಮ ಅಪ್ಪನ ಪಾರ್ಟಿ ನಮ್ಮ ಅಣ್ಣತಮ್ಮರ ಪಾರ್ಟಿಗಳು ಹೆಂಗ್ ಕೂತಾರತ್ ಕೇಳಿದ್ರ ಕಲಬುರಗಿ ಶರಣ ಬಸಪ್ಪ ಭಾಗ್ಯವಾಡಿ ಶರಣ ಬಸಪ್ಪ ಕೂತಂಗ ಆಗ್ಯದ ಇವತ್ತ ಕಲಬುರಗಿ ಶರಣ ಬಸಪ್ಪ ಮುಂಡಿ ಮೇಲೆ ಕೈ ಇಟ್ಟು ಕುಂದ್ರ ತನ್ನಲ್ಲಿ ಕೂತ ನೋಡಿ ಕುರ್ಚಿ ಮೇಲೆ ಇರ್ಲಿ ಹಂಗೇನ್ ಬೇಡ ಇನ್ನ ನಮ್ಮ ತಾಯಿದಾರು ಹೆಂಗ್ ಕೂತಾರ ನಮ್ಮ ಅಕ್ಕ ತಂಗಿಯರು ನಮ್ಮ ಹಣಮವ್ ತಾಯಿ ಬಳಗದವ್ರು ಹೆಂಗ ಕೂತಾರತ್ ಕೇಳಿದ್ರ ಹೆಂಗ್ ಕೂತಾರ ಈ ಡೊಳ್ಳಿನ ಹಾಡ್ಕಿ ಮೇಲೆ ಪ್ರೀತಿ ಪ್ರೇಮ ಇಟ್ಟು ವೆಂಕಟರಾಮನ ಮುತ್ತನ ಮೇಲೆ ಭಾವ ಭಕ್ತಿಯನ್ನು ಇಟ್ಟು ಹೆಂಗ ಕೂತಾರತ್ ಕೇಳಿದ್ರ ಗುಡಿ ಒಳಗ ಗತ್ರಿಗೆ ಭಾಗಮ್ಮ ಗುಡ್ಡಾಪುರ ಧಾನಮ್ಮ ಮನೋರಿ ಎಲ್ಲ ಕೂತಂಗ ತಾಯಿ ಪಾರ್ಟಿ ಅವ್ರು ಹುಚ್ಚದಿನಿ ಇಲ್ಲೇ ಹುಚ್ಚದಿ 3 ದಿನ ಪದ ಹಾಡಿ ಯಾಕೋ ಗುಡ್ಡಾಪುರ ಧಾನಮ್ಮ ಕಿಂಗ್ ಕುಂದಿರ್ತಾಳ ಏನು ಇರ್ಲಿ ಪುಣ್ಯಾತ್ಮರ ನಿಮ್ಮ ಮನರಂಜನೆ ಕಾರ್ಯಕ್ರಮ ಇವತ್ತು ಅಕ್ಕ ತಮ್ಮ ಇಬ್ರು ಮಂದಿ ನನ್ನ ಮಾತು ಮುರಿದು ಅಕ್ಕ ಮಾತಾಡ್ತಾಳ ಅಕ್ಕನ ಮಾತು ಮುರಿದು ನಾ ಮಾತಾಡ್ತೀನಿ ನಿಮ್ಗೆ ನಗುಸುತ್ತ ಏನು ಅಳಸುತ್ತ ಕಾಮಿಡಿ ಮಾಡುತ್ತಾ ಇವತ್ತು ಭಗವಂತನ ಸೇವಾ ಯಾಕತ್ ಕೇಳಿದ್ರ ಇವತ್ತು ಇಷ್ಟೊಂದು ಜನ ಕೂಡ್ಬೇಕಾದ್ರ ಇಷ್ಟೊಂದು ಜನ ಕೂಡ್ಬೇಕಾದ್ರ ಇವತ್ತು ನನ್ನ ಅಪ್ಪ ವೆಂಕಟರಮಣ ಮುತ್ತಂದು ಭಕ್ತರ ಮನಸ್ಸು ಒಂದಾಗ್ಯದ ತಿಳಿ ಕೂಡ್ಯದ ಪುಣ್ಯಾತ್ಮ ಹೌದು ಗುರುವಿನ ಮನಸ್ಸ ಭಕ್ತರ ಮನಸ್ಸ ಒಂದಾಗಬೇಕು ಇಂಥ ಡೊಳ್ಳಿನ ಪದ ಕೇಳಕ್ಕೂ ಸಾಧ್ಯ ವರ್ಷದಾಗ 365 ದಿನ ಮಾಡಿರ್ತಕ್ಕಂಥ ಕರ್ಮದ ಗಂಟೆಗಳೆಲ್ಲ ನಶಿಸಿ ಹೋಗ್ತಾವ ಅಂತ ಹೇಳ್ತಾರ ಅವರೆಲ್ಲ ಅಪ್ಪಗಳು ಬರಬರಿ ಕೂತಾರ ಇರ್ಲಿ ಕೇಳ ಹೌದು ಹೇಳ ಏ ಕಾಮನ ಹಂಡದಾಗ ನೀರು ಕಸಿನಿ ತಮ್ಮ ಹಸರ ಬಂದಿರಬೇಕು ಸೀತಾಳಕ ಹಾಕೊಂಡ ಮಾಡೇಳು ನೀ ಜಳಕ ಮಾಡಿ ತತ್ತೀನಿ ನಿನಗ ಊಟ ಮಾಡಿದ ಕವತೋಕ ದೇವ್ರ ಹೊಂಟದ ಅಕ್ಕದ ಕಳಿಲಾಕ ಕಾಮನ ಹಂಡದಾಗ ನೀರು ಕಸಿನಿ ತಮ್ಮ ಬಂದಿರಬೇಕು ಸೀತಾಳಕ ಹಾಕೊಂಡ ಮಾಡೇಳು ನೀ ಜಳಕ ಎದಿ ಮಾಡಿ ತತ್ತೀನಿ ನಿನಗ ಊಟ ನೀವು ಗಳತನಕ ಸಕಸೆಂದರು ಮಾಡಿದ ಕವತೋಕ ದೇವ್ರ ಹೊಂಟದ ಅಕ್ಕದ ಕಳಿಲಾಕ ನಿನ್ನ ಮನೆಯಾಗ ನಾವು ಊಟ ಮಾಡ್ಬೇಕಾದ್ರ ಅವಿನ ಗದ್ದಿಗೆ ಬೇಕು ಕುಂಡೋದಕ ಅಟ್ಟೊಳಗಿ ಮ್ಯಾಲಾಗ್ಲ ಇರಬೇಕ ಉಕ್ಕಿನ ಕಡಲಿ ಊರಿ ನೀರ ತೇಜಿಗೆ ಹಾಕ ನೀವು ಬೆಳತನಕ ಸಕಸೆಂದರು ಮಾಡಿದ ಕವತೋಕ ದೇವ್ರ ಹೊಂಟದ ಅಕ್ಕದ ಕಳಿಲಾಕ ನಿನ್ನ ಮನೆಯಾಗನ ಸನಿಗಪ್ಪ ಮಗ ರಿಸ ರಿಸಗಪ್ಪ ಮಗ ರಿಸ ಗಮ ಪದ ಗಮ ಪದ ಗಮ ಪದ ನಿನ್ನ ಮನೆಯಾಗ ನಾವು ಊಟ ಮಾಡ್ಬೇಕಾದ್ರ ಅವಿನ ಗದ್ದಿಗೆ ಕುಂದ್ರೋದಕ ಅಟ್ಟೊಳಗಿ ಮ್ಯಾಲಾಗಲ ಇರಬೇಕ ಕಡಲಿ ಊರಿನ ತೇಜಿಗೆ ಹಾಕ ಬೆಳತನಕ ಮಾಡಿದ ಕವತೋಕ ಹೊಂಟದ ಅಕ್ಕದ ಕಳಿಲಾಕ ಬಾಲ್ಯದ ಹಟ್ಟನೆ ಇನ್ನೂ ಬಿಟ್ಟಿಲ್ಲ ತಮ್ಮ ಬೇಡ ಸುಳ್ಳೆ ನನ್ನ ಹೈರಾಣಕ ಹೋಗ್ಯಾಳ ಕಾಳನ ಮನಿತನಕ ಕಡಲಿ ತಂದಳ ತೇಜಿಗೆ ತಿನ್ನಲ ಬೆಳತನಕ ಮಾಡಿದ ಕವತೋಕ ಹೊಂಟದ ಅಕ್ಕದ ಕಳಿಲಾಕ ಬಾಲ್ಯದ ಹಟ್ಟನಿ ಬಾಲ್ಯದನ್ನ ಹಠಾನಿ ಇನ್ನೂ ಬಿಟ್ಟಿಲ್ಲ ತಮ್ಮ ಒಗಿಬೇಡ ನನ್ನ ಸುಳ್ಳೆ ಹೈರಾಣಕ್ಕ ಅಂತೇಳಿ ಅಂದವ್ರು ಯಾರು ಅಕ್ಕ ಅಕ್ಕಂದಾರಿಪ್ಪ ಈ ತಮ್ಮ ವೀರಭದ್ರನ ಅವತಾರದವದನ ವೀರಭದ್ರನ ಅವತಾರ ಕಟ್
ಕಡೆ ಯಾರಿಗೆ ಕೆಣಕದ್ರ ವೀರಭದ್ರನ ಅವತಾರ ಈ ಬೀರಪ್ಪ ಕೆಣಕದ್ರ ಬಾಳ ಹೈರಾಣದ ಅಕ್ಕ ಮಾಯಕ್ಕ ಹೌದು ಕಡೆ ಹೌದು ವೀರಭದ್ರನ ಅವತಾರ ಹಾಕೊಂದು ಮಾತು ಹೇಳೋಳು ಮೊನ್ನೆಯಲ್ಲಿ ಯಡರಾಮ ಸಿದ್ದನ ಗುಡಿ ಪೌಳಿ ಒಳಗ ನಾವು ಹಾಡ್ದೆವು. ಹೌದು ಹಾಡಿದ ಕೂಡಲೇ ಇವನ ಎಡ್ಡು ನನ್ನ ಹಳೆದೇವ್ರ ಅಂತ ಹೇಳಿ ನನ್ನ ಮಕ್ಕಳಿಗೆ ಎಡ್ಡಕ್ಕ ಬಗಲ ಹೊತ್ಕೊಂಡ್ ಕಿಸಿಂದ್ರೆ ಹಾಡ್ಯಾಳ ವರ್ಣ ಮಾಡ್ಯಾಳ. ಇವತ್ತು ಹೇಳ್ತಾಳ ಮಾತಾಡ ಅಣ್ಣನ ಮಕ್ಕಳು ಅದಾವ ಇವನು ಅದವೇನು ಬಿಟ್ಟವ ಅಂತ ಹೇಳ್ತಾಳೆ. ಇಲ್ಲಿ ಯಾರ ಖಬರಿಗೆ ನೀವೇ ಹೇಳ್ರಿ. ನಂದು ಮದುವೆ ಆಗಿದೆ ಆಡೂವರೆ ಮಕ್ಕಳು ಅಲ್ಲಿ ಯಡರಾಮ ಸಿದ್ದನ ಗುಡಿ ಪೌಳಿ ಒಳಗ ನನ್ನ ಎಡ್ಡು ಮಕ್ಕಳಿಗೆ ಬಗಲ ಹೊತ್ಕೊಂಡ್ ಕಿಸಿದ್ರೆ ಆಡ್ಸ್ಯಾಳ ಮತ್ತು ಹೇಳ ಹಾಡ್ಯಾಳ. ಆ ಮಾತಾಡ ಅಣ್ಣನ ಮಕ್ಕಳು ಅದಾವ ಇವನ ಮಕ್ಕಳು ಅದಾವೇನು ಬಿಟ್ಟವ ಅನ್ನೋದು ಕೇಳಿ ಹೇಳ್ತಾಳ. ಇಲ್ಲಿ ಯಾರ ಖಬರಿಗಡೆ ಆದ್ರೂ ನೀವು ಹೇಳ್ರಿ. ಯಾಕ ವಿಚಾರ ಮಾಡಿ ಮಾತಾಡು. ಮಾತಾಡ್ಬೇಕಾದ್ರ ಮಾತಾಡು ಮಾತು ಎಲ್ಲಿ ಹೋಗ್ಲಿಕ್ಕತ್ತದ ಏನ್ ಮಾತಾಡಕತ್ತೀನಿ. ನನ್ನ ಮಕ್ಕಳ ಮೇಲೆ ಎಡ್ಡು ನನ್ನ ಹಳೆದೇವ್ರ ಅಂತ ಹೇಳಿ ವರ್ಣ ಮಾಡಿದಿ. ಎಡ್ಡಕ್ಕೆ ನೀನು ತೊಡಿ ಮೇಲೆ ತೊಂದು ಕುಂತಿದ್ನು. ತೊಡಿ ಮೇಲೆ ಹೇತಾವು ಇಲ್ಲಿ ಇಟ್ಟೆಲ್ಲ ವರ್ಣ ಮಾಡಿ ಮತ್ತ ನನ್ನ ಮಕ್ಳು ಇವನು ಮ್ಯಾಗ ಮಾತಾಡೋ ಹಾಡೋನ್ ಮಕ್ಕಳು ಅವೆಲ್ಲ ಅಂದ್ರೆ ಏನ್ ಹೇಳ ನಾನು. ನನ್ನಂತೂ ಅದ ಬಿಡು ಎರಡೂವರೆ ಹಂಗ್ ಮಾಡುದು. ಒಟ್ಟು ಏನಾಗ್ಬಿಟ್ಟದ ಇವ್ರಿಗೆ. ಅಕ್ಕಗೆ ಏನಾಗ್ಯದ ಗೊತ್ತದನು ಬಸರಾಜ. ಇವ್ರು ಏನದ ಅಕ್ಕ ತಂಗಿಯರ್ ಕೆಲಸ ಮನ್ಯಾಗ ಬಂದ್ರ ಅಂದ್ರೆ ಹಬ್ಬ ಹೊಣಿಗೆ ಗಂಡ ಹೆಂಡತಿಗೆ ಜಗಳ ಹಚ್ಚುವುದು. ಇವ್ರು ಹೆಂಗ ಹಚ್ತಾರ ಗಂಡ ಹೆಂಡತಿಗೆ ಜಗಳ ಹೆಂಗ್ ಹಚ್ತಾರ ಹೆಂಗ್ ಹಚ್ತಾರ ಕೇಳು. ಅಕ್ಕನ ಹೇಳ ಮಾಯಮ್ಮ ದೇವಿ ಮತ್ತು ಬೀರ ದೇವರ. ಹೌದು ಅಕ್ಕನ ಹೇಳ ಮಾಯಮ್ಮ ದೇವಿ ಬೀರ ದೇವರ ಮನಿ ಒಳಗ ಹಬ್ಬ ಹಾಕುದೈತಿ. ಹೌದು ಮನಿ ಒಳಗ ಹಬ್ಬ ಹಾಕುದೈತಿ. ಆ ಹಬ್ಬಕ್ಕೆ ಪಟ್ಟದ ಪರ್ವಲಿಂಗ ರೇವಣಿಸಿದ ಗುರುಗಳ ಮನಿಗೆ ಬರ್ಲಕತ್ತಾರ. ನಾಳೆ ಹೊಂಟ್ರೆ ರೇವಣಿಸಿದ ಗುರುಗಳು ಪಟ್ಟದ ಪರ್ವಲಿಂಗಗೆ ಜಾಡಿ ಹೊಚ್ಚುದೈತಿ. ರೇವಣಿಸಿದ್ರ ಹಬ್ಬ ಹಾಕುದೈತಿ ಅಂತೇಳಿ ತಾಕ ತಮ್ಮ ಕೂಡಿ ವಿಚಾರ ಮಾಡಿದೆವು. ನಾವು ವಿಚಾರ ಮಾಡುವಂತ ಟೈಮ್ದೊಳಗ ನೋಡ್ರಿ ಅಕ್ಕನ ಬಲ್ಯಕ್ಕ ಗುಣ ಹೆಂಗ ಅದಾವ. ಎಷ್ಟು ಕುಲಿಗೇಡಿ ಗುಣ ಅದಾವ ಅಕ್ಕನ ಬಲ್ಯಕ್ಕ. ಇಬ್ಬರು ಮಂದಿ ಅಕ್ಕ ತಮ್ಮ ನಾವು ಹಬ್ಬ ಹಾಕ್ಬತ್ತೇಳಿ ವಿಚಾರ ಮಾಡಿದಾಗ ಅವಾಗ ಕಾಮರತ್ತಿಗೆ ಮಾಯಮ್ಮ ದೇವಿ ಹೇಳ್ತಾಳೆ ಇದೇ ಅಕ್ಕ ಏನತ್ತ ನನ್ನ ಬೀರ್ ದೇವ್ರ ಮಡದಿಗೆ ಹೇಳ್ತಾಳೆ ಈ ಮಾಯಮ್ಮ ದೇವಿ. ಹೌದು ಹೇಳಿದ ಕೂಡಲೇ ಏ ಕಾಮರತ್ತಿ ನಾಳಿನ ದಿವಸ ಜಗತ್ತ ಗುರುಗಳು ರೇವಣಿಸಿದ ಗುರುಗಳ ಮನೆಗೆ ಬರ್ತಾರ. ಹೌದು ಪಟ್ಟದ ಪರ್ವಲಿಂಗ ಮನೆಗೆ ಬರ್ತಾನ. ಅವ್ರ ಹಬ್ಬ ಹಾಕುದದ ಈಗಿಂದ ಈಗಲೇ ಹೋಗಿ ನದಿಗೆ ನೀರ್ ತಗೊಂಡ್ ಬಾ ಅಂತ ಹೇಳಿದಳು. ಹೌದು ನದಿಗೆ ನೀರ್ ತಗೊಂಡ್ ಬಾ ಅಂದಾಗ ಕಾಮರತಿ ಕೈಯಾಗ ಬಿಂದಿಗೆ ಹಿಡ್ಕೊಂಡು ನದಿ ನೀರಿಗೆ ಬಂದಳು. ಹೌದು ಅಲ್ಲೇನು ನದಿ ದಂಡಿಗೆ ಬಂದು ತರಿ ಹೊಡೆದ ಕೊಡ ತಗೊಂಡು ತುಂಬಕೋಬೇಕನ್ನೋದಾಗ ಆ ಕಾಮರತಿ ದೃಷ್ಟಿ ನೀರೊಳಗ ಬೀಳ್ತದ. ಪುಣ್ಯಾತ್ಮರಿ ನೀರೊಳಗ ಏನ್ ಬೀಳ್ತದ ನೀರಿನೊಳಗ. ಆ ಕಾಮರತಿ ದೃಷ್ಟಿ ನೀರೊಳಗ ಬೀಳ್ತದ. ನೀರೊಳಗ ಬಿದ್ದಾಗ ನೀರ್ಗ ಮಾರಿ ನೋಡ್ಕೊಳಕತ್ತಳು. ಮೂಗನ್ಯಾಗ ಮೂಗುತ್ತಿ ಇತ್ತು ಕಾಮರತಿ. ಹೌದು ಮೂಗಿನೊಳಗ ಮೂಗುತ್ತಿ ಇತ್ತು. ಆ ಮೂಗುತ್ತಿ ಮ್ಯಾಲ ನೆದರ್ ಏನ್ ಬಿತ್ತು ಮೇಣದ ನೆದರ್ ಬಿತ್ತು. ಕಾರಣ ಆ ನೀರಾಗಿರ್ತಕ್ಕಂತ ಮೇಣದ ನೆದರ್ ಮೂಗುತ್ತಿ ಮ್ಯಾಲ ಬಿತ್ತು. ಮೂಗುತ್ತಿ ನೀರಾಗ ಹಾರಿ ಕಾಮರತಿ ನತ್ ತಗೊಂಡು ಹೋಯ್ತದ. ಯಾನು ಮೀನ ಮೇಣ ಜಕ್ಕೊಂದು ಕಾಮರತಿ ನತ್ತ ತಗೊಂಡು ಹೋಯ್ತು. ಹೋದ ಕೂಡಲಿನ ಅಲ್ಲಿ ಆ ಕಾಮರತಿ ನದಿ ಒಳಗ ನತ್ ಹುಡುಕ್ಯಾಡಕತ್ತಳು ಸಿಗಲಾಯ್ತು. ನತ್ ಹುಡುಕ್ಯಾಡಕತ್ತಳು ಸಿಗಲಾಯ್ತು. ಮಾಯಮ್ಮ ದೇವಿಗೆ ಬಂದ ಕೂಡನೆ ಬೀರಪ್ಪ ಮನಿಗೆ ಬಂದ ಮಾಯಮ್ಮ ದೇವಿ ಬೆಂಕಿ ಹೆಂಗ ಜಗಳ ಹೆಂಗ ಹಚ್ತಾಳ. ಹೆಂಗ್ರಿಪ್ಪ ಏ ತಮ್ಮ ನಿನ್ ಹೆಂಡತಿ ನೀರ್ ತರ್ಲಕ್ ಹೋಗಿ 2 ತಾಸು 4 ತಾಸು ಆಯ್ತು ಇನ್ನ ಬಂದಿಲ್ಲ. ಹೋಗಿ ಅಕ್ಕಿಗೆ ತಗೊಂಡ್ ಬಾ ಅಂತ ಹೇಳಿ ಇಲ್ಲಿ ಅಕ್ಕ ನೋಡ್ರಿ ಚುಗುಲಿ ಹಚ್ಚು ಅಕ್ಕ ಎಟ್ಟು ಕಿಲಿಗೇಡಿ ಎಟ್ಟು ಕುಲಿಗೇಡಿ ಗುಣ ಅಕ್ಕನ ಬಲ್ಯಾಕದ. ಅಕ್ಕ ತಗೊಂಡು ಬಂದು ಮಾಯಮ್ ದೇವಲ್ಲಿ ಬೀರ್ ದೇವ್ರಿಗೆ ಹೇಳಿದಾಗ ಬೀರ್ ದೇವ್ರ ಸಿಟ್ಟಿಗೇರಿ ಬಂದು ಏ ಕಾಮರತಿ ನೀನು ಈ ನೀರ್ ತರ್ಲಕ್ ಬಂದು ಯಾಳಾಯ್ತು. ನಾಳೆಗೆ ಹೊಂಟ್ರೆ ಪಟ್ಟದ ಪರ್ವಲಿಂಗ ಜಗದ್ಗುರುಗಳು ರೇವಣಿಸಿದ್ರ ಮನಿಗೆ ಬರ್ಲಕತ್ತಾರ. ನಡಿ ನೀ ನೀರ್ ತಗೊಂಡತ್ತಳಂದಾಗಿ ಯಾಕೆ ಇಲ್ಲಿ ಕೂತಿದಂದಾಗ ಏನ್ರಿ ಪತಿದೇವ ನನ್ನ ನತ್ತ ನೀರಾಗ ಬಿದ್ದದ ಅದಕ್ಕೆ ಹುಡುಕ್ಯಾಡಕತ್ತೀನಿ ಲೇಟ್ ಆಗ್ಯದ ಅಂತೇಳಿ ಕಾಮರತಿ ಹೇಳಿದಳು. ಹೇಳಿದ ಕೂಡಲೇ ಕಾಮರತಿ ನಿನಗೆ ಕೇಳಿದ್ರೆ 1 ನತ್ತಲ್ಲ 1,000 ನತ್ತ ತಂದು ಕುಡ್ತಿದ ಅಂತ ಹೇಳಿ ಬೀರ್ ದೇವ್ರ ತನ್ನ ಮಡದಿ ಹೇಳ್ದ. ಹೇಳ್ತೇನೆ ಹೇಳಿದಳು. ಅವಾಗ ಕಾಮರತಿ ಹೇಳ್ತಾಳ ನೀ 1000 ನತ್ತ ಯಾಕೆ ನಮ್ಮ ಅಪ್ಪಗೆ ಹೇಳಿದ್ರೆ 10,000 ನತ್ತ ತಂದು ಕುಡ್ತಿದ ಅಂತ ಹೇಳಿದಳು. ಹೌದು ಹೌದು 10,000 ನತ್ತ ತಂದು ಕುಡ್ತೀನಿ ಅಂತ ಹೇಳಿ ಅಂದಾಗ ಅವಾಗ ವಿಚಾರ ಮಾಡಿದ್ರು. ಹೌದು ಯಾರು ಬೀರ್ ದೇವ್ರು ವಿಚಾರ ಮಾಡಿ ಅಂತಾನ ನೀ ಎಷ್ಟು ಮಾಡಿದ್ರು ನಿನ್ನ ತವ್ರ ಮನಿ ಮೇಲೆ ವರ್ಣ ನೀ ಬಿಟ್ಟಿಲ್ಲ. ಹೌದು ನೀನ್ ಎಷ್ಟು ತಿಳಿಯುತ್ತಾ ಇಲ್ಲಿ ನಿನಗೆ ಬೇಡಿದ್ರೆ 10,000 ನತ್ತ ತಂದು ಕುಡ್ತಿದ ಅಂದಾಗ ನಮ್ಮ ಅಪ್ಪಗೆ ಹೇಳಿದ್ರೆ 10,000 ನತ್ತ ತಂದು ಕುಡ್ತಿದ ಅಂದ. ಹೌದು ಅವಾಗ ಅಂದ ಬೀರ್ ದೇವ್ರು ನೀ ಎಷ್ಟು ಮಾಡಿದ್ರು ತವ್ರ ಮನಿ ಮೇಲೆ ವರ್ಣ ಮಾಡೋದು ಬಿಡ್ಲಿಲ್ಲ. ಇಲ್ಲಿ ಮಾಯಮ್ಮ ದೇವಿ ಜಗಳ ಹಚ್ಚಿರ್ತಕ್ಕಂತ ಮಾತ ಆ ಕಾಮರತಿ ಒಯ್ದು ಬೀರ್ ದೇವ್ರ ಆರ್ಯವಾಡಿಗೆ ಬಿಟ್ಟ. ಇದು ಒಟ್ಟ ಮನಿಗೆ ಬಂದು ಗಂಡ ಹೆಣ್ತಿನ ಜಗಳ ಹಚ್ಚುವಂತ ಕೆಲಸ ಅಕ್ಕ ತಂಗಿಯರು ಹಂಗ ಮಾಡಬೇಡ್ರಿ. ಹೌದು ಕೇಳು ಬಿಟ್ಟಿಲ್ಲ ತಮ್ಮ
ಕರ್ಕೊಂಡು ಬಂದು ಬೀರಣ್ಣ ಬೆಳಿಗಿರಿ ಹಾಕ ಮುಂದೆ ಸಂದಿಗೆ ಹಾಡಿ ಹೇಳತ್ತವಿ ಚಾಕ ಚುಳಿ ಶಿವರಣ್ಣ ಗವಿ ಹೋಣ ನಮ್ಮ ಸಿಕ್ಕ ಸಾಧ್ಯ ಹಾಕಿ ಬರ ಹೊಂದತಿ ಹಾಕ ಹೊಂದ ಕೆಳಗೆ ಬರತನಕ